ಇನ್ನು ಲೋಕಸಭೆಯಲ್ಲಿನ ದಾಳಿ ವಿಚಾರವೇ ಇವತ್ತು ಕರ್ನಾಟಕದ ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿತ್ತು. ಇದೇ ವೇಳೆ ಪ್ರತಾಪ್ ಸಿಂಹ ಪಾಸ್ ವಿಚಾರ ಆಡಳಿತ ಹಾಗೆ ವಿಪಕ್ಷದ ನಡುವೆ ಮಾತಿನ ಸಮರಕ್ಕೂ ಕೂಡ ಕಾರಣವಾಯಿತು. ಲೋಕಸಭಾ ಕಲಾಪ ವೇಳೆ ಭಾರಿ ಭದ್ರತಾ ಲೋಪವಾಗ್ತಿದ್ದಂತೆ ಬೆಳಗಾವಿಯ ಸುವರ್ಣಸೌಧದಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ. ಸುವರ್ಣಸೌಧದ ಭದ್ರತೆ ಬಗ್ಗೆ ಸ್ಪೀಕರ್ ಖಾದರ್ ಸಭೆ ಕರೆದರು. ಡಿಸಿ, ಎಸ್ಪಿ, ಮಾರ್ಷಲ್ಗಳ ಜೊತೆ ಚರ್ಚಿಸಿದ ಖಾದರ್ ವಿಧಾನಮಂಡಲದ ಭದ್ರತೆ ಬಗ್ಗೆ ಅಧಿಕಾರಿಗಳ ಜೊತೆಯೂ ಮಾತುಕತೆ ನಡೆಸಿದ್ರು. ಅಲ್ಲದೆ ಸುವರ್ಣಸೌಧಕ್ಕೆ ಸೂಕ್ತ ಭದ್ರತೆ ಒದಗಿಸಲು ಸೂಚನೆ ಕೂಡ ಕೊಟ್ಟರು. ಅತ್ತ ಲೋಕಸಭೆಯಲ್ಲಿ ಭದ್ರತಾ ಲೋಪ ಹಿನ್ನೆಲೆ ಬೆಳಗಾವಿಯ ಸುವರ್ಣಸೌಧದ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಹೇಳಿಕೆ ನೀಡಿತು. ಸಂಸದೀಯ ವ್ಯವಹಾರಗಳ ಇಲಾಖೆ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ನೀಡಿ ಘಟನೆಯನ್ನು ಖಂಡಿಸಿದ್ರು. ತೀವ್ರವಾಗಿ ಖಂಡನೆ ಮಾಡುವಂತದ್ದು. ಆಡಳಿತ ವಿಪಕ್ಷಗಳ ಮಧ್ಯೆ ವಾಗ್ವಾದವೇ ನಡೆಯಿತು. ಈ ಘಟನೆ ಖಂಡನೀಯ, ಇದು ಭದ್ರತಾ ಲೋಪ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಸಂಸತ್ಗೆ ಪಾಸ್ ನೀಡುವಾಗ ನಾವು ಗಮನಿಸಲೇಬೇಕು ಅಂತ ಹೇಳಿದ್ರು. ನಾವು ಬಹಳ ಜನ ಬರ್ತಾರೆ, ಸೊ ಪಾಸ್ ಕೊಡುವಲ್ಲೇ ಎಚ್ಚರಿಕೆ ವಹಿಸಬೇಕು. ಅದರ್ವೈಸ್ ಯಾರಿಗೂ ಕೂಡ ಸೇಫ್ಟಿ ಇರೋದಿಲ್ಲ. ಸದನಕ್ಕೆ ಲೋಕಸಭೆಗೆ ಇರೋದಿಲ್ಲ, ಸಂಸತ್ತಿಗೆ ಇರೋದಿಲ್ಲ, ವಿಧಾನಸಭೆಗೆ ಇರಲ್ಲ, ವಿಧಾನ ಪರಿಷತ್ಗೆ ಇರಲ್ಲ. ಸೊ ಇದನ್ನ ನಾವು ಎಚ್ಚರಿಕೆ ವಹಿಸೋದು ಬಹಳ ಒಳ್ಳೆಯದು ಅಂತ ಹೇಳಿ ನಮ್ಮ ಎಚ್.ಕೆ. ಪಾಟೀಲರು ಇದನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ಘಟನೆ ತೀವ್ರವಾಗಿ ಖಂಡಿಸ್ತೀನಿ. ಈ ಘಟನೆಯನ್ನ ತೀವ್ರವಾಗಿ ಖಂಡಿಸ್ತೀನಿ. ಇದೇ ವಿಚಾರಕ್ಕೆ ಕೆರಳಿದ ಸಚಿವ ಪ್ರಿಯಾಂಕ್ ಖರ್ಗೆ ಪಾಸ್ ಕೊಟ್ಟ ಸಂಸದರಿಗೆ ಜವಾಬ್ದಾರಿ ಇಲ್ವಾ, ಕಾಂಗ್ರೆಸ್ನವರು ಪಾಸ್ ಕೊಟ್ಟಿದ್ದರೆ ಏನಾಗ್ತಿತ್ತು ಅಂತ ಕಿಡಿಕಾರಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿಗೆ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ ಆಡಳಿತ ವಿಪಕ್ಷ ಸದಸ್ಯರ ನಡುವೆ ಮಾತಿನ ಚಕಮಕಿಯೇ ನಡೆಯಿತು. ಯಾರಾದ್ರೂ ಕಾಂಗ್ರೆಸ್ ಸಂಸದರು ಕೊಟ್ಟಿದ್ದಿದ್ರೆ ಇವತ್ತೇನಾಗ್ತಾ ಇತ್ತು ಸದನದಲ್ಲಿ? ಏನು ಆಗ್ತಾ ಇರಲಿಲ್ಲ. ಏನಾಗ್ತಾ ಇತ್ತು ಸದನದಲ್ಲಿ? ಆಗ್ತಾ ಇರಲಿಲ್ಲ. ಏನ್ ಜವಾಬ್ದಾರಿ ಇಲ್ವಾ ಒಬ್ರು ಸಂಸದರಿಗೆ? ಪ್ರಶ್ನೆ ಮಾಡಬಾರ್ದು ಅಂತ ಕೇಳ್ತಾರಲ್ಲ. ಸರಿ, ಪ್ರಬುದ್ಧತೆ ಆಯ್ತು, ಖಂಡನೀಯ. ನಮ್ಮ ಸಂಸ್ಥೆಗಳ ಮೇಲೆ ಯಾರೇ ಅದು ಖಂಡಿಸ್ತೀವಿ. ಆದ್ರೆ ಒಂದ್ ವೇಳೆ ಅದೇ ಪಾಸ್ ಅನ್ನ ಒಬ್ಬ ಕಾಂಗ್ರೆಸ್ ಸಂಸದ ಕೊಟ್ಟಿದ್ರೆ ಈ ಅಶೋಕ್ ಸಾಹೇಬ್ರು ಸುಮ್ನೆ ಇರ್ತಾ ಇದ್ರ? ಅವ್ರು ಯಾರು ಸುಮ್ನೆ ಇರ್ತಾ ಇದ್ರ? ದೇಶದ್ರೋಹಿ ಹಣಪಟ್ಟ ಕಟ್ಟಿ ನಮ್ಗೆಲ್ಲ ದೇಶದ್ರೋಹಿ ಹಣಪಟ್ಟ ಕಟ್ಬಿಟ್ಟು ನಮ್ಗೆ ಕಳಿಸ್ತಾ ಇದ್ರು. ಆಡಳಿತ ಪಕ್ಷದ ಸದಸ್ಯರು ವಿಪಕ್ಷದ ವಿರುದ್ಧ ಮುಗಿ ಬೀಳ್ತಿದ್ದಂತೆ ಕೆರಳಿದ ಆರ್ ಅಶೋಕ್ ಮಂಗಳೂರು ಕುಕ್ಕರ್ ಬಾಂಬ್ ಬಗ್ಗೆ ಡಿಕೆ ಏನು ಹೇಳಿಕೆ ಕೊಟ್ಟರು? ಆಗ ನಾವು ಡಿಕೆ ಶಿವಕುಮಾರ್ ಉಗ್ರಗಾಮಿ ಅಂದಿದ್ದೀವಾ ಅಂತ ಪ್ರಶ್ನಿಸಿದ್ರು. ಈಗ ಮಂಗಳೂರಲ್ಲಿ ಆಟೋ ಬಾಂಬ್ ಆಯ್ತು, ಈಗ ಅವ್ರು ನನ್ನ ಸಹೋದರರು ಅಂದ್ರು. ಹಾಗಾದ್ರೆ ನಾವು ಅವ್ರನ್ನ ಅಪರಾಧಿ ಅಂತ ಹೇಳಿದ್ರೆ, ಟೆರರಿಸ್ಟ್ ಅಂತ ಹೇಳಿದ್ರೆ ಅವ್ರನ್ನ? ಕುಕ್ಕರ್ ಬಾಂಬ್ ಆಯ್ತಲ್ಲ, ಕುಕ್ಕರ್ ಬಾಂಬ್ ಆದಾಗ ಏನ್ ಹೇಳಿದ್ರು? ನೋಡಿ, ಅದನ್ನೀಗ ಚರ್ಚೆಗೆ ಅದೆಲ್ಲ ಸಬ್ಜೆಕ್ಟ್ ಬೇರೆಯವರೇ ಸಂಬಂಧಪಟ್ಟ ಹಾಗೆ ಈಗ ಬರೀ ರಾಜಕೀಯವಾಗಿ ತಗೊಂಡು ಹೋಗ್ಬೇಕು ನಾವು ಅದರಲ್ಲಿ ನಾವೊಂದಿಲ್ಲ ಟೆರರಿಸ್ಟ್ ಅಂತ. ಲೋಕಸಭೆಯಲ್ಲಿ ದುಷ್ಕರ್ಮಿಗಳು ಏಕಾಏಕಿ ಎಂಟ್ರಿ ಕೊಟ್ಟಿದ್ದು ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಮುಂದಿನ ದಿನಗಳಲ್ಲಿ ಕೈ ನಾಯಕರು ಇದನ್ನೇ ಅಸ್ತ್ರ ಮಾಡಿಕೊಂಡ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, TV9.